ಸ್ನೇಹಿತರೆ, ನೇಪಾಳದಲ್ಲಿ ದೊಡ್ಡ ಪ್ರವಾಹ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ದೊಡ್ಡ ದೊಡ್ಡ ಸುದ್ದಿ ಬರ್ತಾ ಇದೆ ನೇಪಾಳದಿಂದ. ಹಿಮಾಲಯದ ತಪ್ಪಲಿನ ಈ ದೇಶದಲ್ಲಿ ಊರುಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಕಟ್ಟಡ, ಸೇತುವೆ, ನದಿ ಪಾತ್ರದ ಕಟ್ಟಡಗಳು, ಊರುಗಳು, ಜನ ಆಸ್ ಇಫ್ ಏನೋ ಒಂದು ಮರಳ ಮೇಲೆ ಮಕ್ಕಳು ಬಿಡಿಸಿರೋ ಚಿತ್ರದ ಮೇಲೆ ಒಂದು ನೀರು ಸಡನ್ ಆಗಿ ಹೋಗಿದ್ರೆ ಹೆಂಗೆ ಕೊಚ್ಕೊಂಡು ಹೋಗುತ್ತೋ ಹಂಗೆ ಕೊಚ್ಕೊಂಡು ಹೋಗ್ತಿದೆ ಎಲ್ಲ ಕೂಡ. ಈ ಮಹಾ ಪ್ರವಾಹದ ಒಂದೊಂದು ದೃಶ್ಯಗಳು ಕೂಡ ಎದೆ ನಡಗಿಸೋ ರೀತಿ ಇವೆ. ಇಲ್ಲಿವರೆಗೂ ಹತ್ತತ್ರ 200 ಜನರ ಪ್ರಾಣ ಹೋಗಿದೆ ಸ್ನೇಹಿತರೆ. 1300ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. 130 ಭಾರತೀಯರು ಸೇರಿದ್ದಾರೆ. ಹಾಗಿದ್ರೆ ನೇಪಾಳದಲ್ಲಿ ಉಂಟಾದ ದಿಢೀರ್ ಪ್ರವಾಹಕ್ಕೆ ಏನ್ ಕಾರಣ? ಮಳೆನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇಷ್ಟೊಂದು ನೀರಿಲ್ಲಿಂದ ನುಗ್ಗು ಬಂತು. ಚೀನಾ ಮೇಲೆ ಮಾಡಲಾದ ಆರೋಪ ಏನು? ಮಾಹಿತಿ ಕೊಡದೆ ನೀರು ಬಿಟ್ರು ಅಂತ ಹೇಳಿ. ಅದಕ್ಕೆ ಚೀನಾ ಕೊಟ್ಟಿರೋ ಪ್ರತಿಕ್ರಿಯೆ ಏನು? ಭಾರತಕ್ಕೆ ಮುಂದೆ ಕಾದಿರೋ ಅಪಾಯ ಏನು? ಯಾಕಂದರೆ ನಮ್ಮ ತಲೆ ಮೇಲೂ ಕೂಡ ಚೀನಾ ದೊಡ್ಡ ಡ್ಯಾಮ್ ಕಟ್ತಾ ಇದೆಯಲ್ಲ ಚೈನಾದವ್ರದ್ದು. ನಾವೇನಾದ್ರು ಅಲ್ಲಿ ಆತಂಕದಿಂದ ನೋಡಬೇಕಾ? ಎಲ್ಲವನ್ನ ಕಂಪ್ಲೀಟ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕೊಚ್ಚಿ ಹೋಯ್ತು ನೇಪಾಳ. ಸ್ನೇಹಿತರೆ, ಈ ಪ್ರವಾಹ ಉಂಟಾಗಿರೋದು ಹಿಮಾಲಯದ ತಪ್ಪಲಿನಲ್ಲಿರೋ ನೇಪಾಳದ ರಸುವಾ ಮತ್ತು ನೋವಾಕೋಟ್ ಜಿಲ್ಲೆಯಲ್ಲಿ. ಮ್ಯಾಪ್ನಲ್ಲೂ ಕೂಡ ನೀವು ನೋಡ್ತಿರ್ಬೋದು. ಇವು ನೇಪಾಳದ ಉತ್ತರ ಭಾಗ ಮತ್ತು ಸೆಂಟ್ರಲ್ ಭಾಗದಲ್ಲಿ ಬರೋ ಜಿಲ್ಲೆಗಳು. ಇವೆಲ್ಲ ಕಣಿವೆ ಪ್ರದೇಶಗಳು. ಅಲ್ಲದೆ ಇದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಕೂಡ ಹೌದು. ಟ್ರೆಕ್ಕಿಂಗ್ ಮತ್ತು ಧಾರ್ಮಿಕ ಪ್ರವಾಸಕ್ಕೆ ಅಂತ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಇದೇ ಪ್ಲೇಸ್ನಲ್ಲಿ ತ್ರಿಶೂಲಿ ಅಥವಾ ಬೋಟೆ ಕೋಶಿ ಅನ್ನೋ ನದಿ ಹರಿಯುತ್ತೆ. ಇದೇ ನದಿಯಲ್ಲಿ ಈಗ ದೊಡ್ಡ ಪ್ರವಾಹ ಉಂಟಾಗಿದೆ. ಇದ್ದಕ್ಕಿದ್ದಂತೆ ನೀರು ನದಿಯಲ್ಲಿ ಮಳೆ ಬಂದಾಗ ನೀರು ಏರಿಕೆ ಆಗ್ತಾ ಹೋಗುತ್ತೆ. ಗೊತ್ತಾಗಲ್ಲ, ಅದು ಕಣ್ಣಿಗೆ ಕಾಣಲ್ಲ. ಅದು ಹಾಗೆ ಏರಿಕೆಯಾಗಿ ಬಂದು ಚೂರು ಮೇಲಕ್ಕೆ ಬಂದಿರುತ್ತೆ ನದಿ ಪಾತ್ರದಿಂದ ನೀರು. ಇಲ್ಲಿ ಹಂಗಲ್ಲ, ನಿಮಗೆ ಕಾಣುತ್ತೆ. ಇಲ್ಲಿ ಹರಿತಿದೆ ನದಿ, ಮೇಲಿಂದ ನೀರಿನ ಅಲೆ ಇಷ್ಟೆತ್ತರದಲ್ಲಿ ಬರೋದು, ಎತ್ತರ ಆಗ್ತಾ ಹೋಗೋದು ಕಣ್ಣಿಗೆ ಕಾಣುತ್ತೆ ದೃಶ್ಯ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಈ ರೀತಿ ಬಂದರೆ ಏನು ಮಾಡೋಕ್ಕಾಗತ್ತೆ ಯಾರಿಗಾದರೂ ಕೂಡ? ಫ್ಲ್ಯಾಶ್ ಫ್ಲಡ್ ಬುಧವಾರ ಬೆಳಿಗ್ಗೆ ಆಗಸ್ಟ್ 26 ಏನಾಯ್ತು ಗೊತ್ತಾ? 8:37 ಇರ್ಬೋದು. ಮಳೆ ಇಲ್ಲ, ಗಾಳಿ ಇಲ್ಲ, ಶಾಂತವಾಗಿದ್ದ ನದಿ ಇದ್ದಕ್ಕಿದ್ದಂತೆ ಈ ರೀತಿ ಸಡನ್ ನೀರಿನ ಮಟ್ಟ ಏರಿಕೆಯಾಗಿ ಎತ್ತರದ ಸಣ್ಣ ನದಿ ಹರಿತಾ ಇದೆ, ಮೇಲಿಂದ ಎತ್ತರದ ನದಿ ಬಂತು ಅನ್ನೋ ರೀತಿಯಲ್ಲಿ ನುಗ್ಗು ಬಂದ್ಬಿಟ್ಟಿದೆ ನೀರು. ಕಣಿವೆ ಪ್ರದೇಶಗಳ ಹಳ್ಳಿಗಳ ಕಡೆಗೆ ಎಲ್ಲ ಕೊಚ್ಕೊಂಡು ಬಂತು. ಕಲ್ಲು, ಮಣ್ಣು, ಪ್ರವಾಹದ ನೀರು ಎಲ್ಲ ಒಂದೇ ಸಮನೆ ಬಂದು ಕಣ್ಣಿಗೆ ಕಂಡಿದ್ದನ್ನು, ದಾರಿಲಿ ಸಿಕ್ಕಿದ್ದನ್ನೆಲ್ಲ ನುಂಗ್ಕೊಂಡು ಹೋಗಿದೆ ಈ ಪ್ರವಾಹದ ನೀರು. ಇಲ್ಲಿ ನೋಡಿಲಿ, ನೇಪಾಳ ಬಾರ್ಡರ್ನಲ್ಲಿರೋ 5-6 ಅಂತಸ್ತಿನ ಬಿಲ್ಡಿಂಗ್ ಇದು. ಪ್ರವಾಹದ ಹೊಡೆತಕ್ಕೆ ಬೆಂಕಿ ಪಟ್ಟಣ ತರ ಅಲ್ಲಿಂದ ಕೊಚ್ಕೊಂಡು ಹೋಗಿದೆ. ಅಲ್ಲಿದ್ದ ಜನ ಎಲ್ಲಿ ಹೋಗಿದ್ದಾರೆ ಅಂತಾನೆ ಇಲ್ಲ. ಇನ್ನು ಈ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದ ಅಣೆಕಟ್ಟು ಕೂಡ ಕೊಚ್ಕೊಂಡು ಹೋಗಿದೆ. ನದಿ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗ್ತಿದ್ದ ಕಾರ್ಮಿಕರು ಇದನ್ನು ನೋಡಿ ಒಂದೇ ಸಮನೆ ಓಡ್ ಹೋಗಿದ್ದಾರೆ. ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂದ್ರೆ ಸ್ನೇಹಿತರೆ, ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ಟಿಬೆಟ್ ನಲ್ಲಿರೋ ಗಿರೋಂಗ್ ಪ್ರಾಂತ್ಯ. ಇಲ್ಲಿ ಶುರುವಾದ ಪ್ರವಾಹ ನೇಪಾಳದ ಸೆಂಟ್ರಲ್ ಭಾಗದಲ್ಲಿರೋ ಬಿದುರ್ ನಂತರ ದಕ್ಷಿಣಕ್ಕಿರೋ ಭಾರತ್ಪುರ್ ಹತ್ರಕ್ಕೆ ಉಕ್ಕಿ ಹರಿದಿದೆ. ಅಷ್ಟೇ ಅಲ್ಲ, ಇನ್ನು ಕೆಳಗಿನ ಪ್ರದೇಶಕ್ಕೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ವಾರ್ನಿಂಗ್ ಕೊಡಲಾಗಿದೆ. ಸಡನ್ ಆಗಿ ನದಿ ಉಕ್ಕಿದ್ದು ಯಾಕೆ? ಸ್ನೇಹಿತರಲ್ಲಿ ನಾನಾ ಕಾರಣಗಳನ್ನ ಚರ್ಚೆ ಮಾಡಲಾಗ್ತಿದೆ. ಕರೆಕ್ಟ್ ಆಗಿ ಏನು ಕಾರಣ ಅಂತ ಇನ್ನಷ್ಟೇ ಕ್ಲಿಯರ್ ಆಗಬೇಕು ಅಂತ ನಿಗೂಢ ಮಹಾ ಅನಾಹುತ ಇದು. ಹಲವು ಎಕ್ಸ್ಪರ್ಟ್ಗಳು ಬೇರೆ ಬೇರೆ ಥಿಯರಿ ಮುಂದಿಡ್ತಿದ್ದಾರೆ. ಆ ದಿನ ಅಲ್ಲಿ ದೊಡ್ಡ ಮಳೆ, ಗಾಳಿಯ ಯಾವ ಮುನ್ಸೂಚನೆ ಇರಲಿಲ್ಲ. ಆದ್ರೆ ಲಂಗ್ಟ್ಯಾಂಗ್ ಲಿರುಂಗ್ ಪೀಕ್ ಇದು ಸಮುದ್ರ ಮಟ್ಟದಿಂದ ಬರೋಬ್ಬರಿ 5200 ಮೀಟರ್ ಎತ್ತರದಲ್ಲಿದೆ. ಇಲ್ಲಿಂದ ಒಂದು ಬೃಹತ್ ಗ್ಲೇಷಿಯರ್ ಏಕಾಏಕಿ ಕಳಿಸ್ಕೊಳುತ್ತೆ. ದೊಡ್ಡ ಹಿಮದ ದೊಡ್ಡ ತುಂಡು, ಬೃಹತ್ ಮಂಜುಗಡ್ಡೆಗಳ ರಾಶಿ ಅಂತ ಅನ್ಕೊಳ್ಳಿ. ಇದು ಬೆಟ್ಟದ ಮೇಲಿಂದ ಕಳಿಸ್ಕೊಂಡು ಸುಮಾರು 1200 ಮೀಟರ್ ಕೆಳಗಿದ್ದ ಲಿಂಡೆ ಖೋಲ ಕಣಿವೆ ಮೇಲೆ ಬಂದು ಬಿದ್ದು ಬಿಡುತ್ತೆ. ಹಿಮ ಕರಗಿಬಿಟ್ಟು ನಿಧಾನಕ್ಕೆ ನೀರು ಬಂದಿಲ್ಲ, ಹಂತ ಹಂತವಾಗಿ ಆ ಇಡೀ ಬೆಟ್ಟದ ಮೇಲೆ ಕೂತಿದ್ದ ಹಿಮದ ಬೃಹತ್ ರಾಶಿ ಬಂದು ಕಳಿಸ್ಕೊಂಡು ಲಿಂಡೆ ಖೋಲ ಕಣಿವೆಗೆ ಅಪ್ಪಳಿಸಿದೆ. ಇದು ಬಿದ್ದ ಹೊಡೆತಕ್ಕೆ ಭೂಕಂಪದ ಅನುಭವ ಆಗಿದೆ ಸುತ್ತಮುತ್ತ. ಅಲ್ಲದೆ ಮೊದಲಿಗೆ ಇದನ್ನ ಭೂಕಂಪದಿಂದಲೇ ಆಗಿದೆ ಅಂತ ಹೇಳಲಾಗ್ತಿತ್ತು. ರಿಕ್ಟರ್ ಮಾಪಕದಲ್ಲಿ 4.4 ತೀವ್ರತೆಯ ಕಂಪನ ಅಂತ. ಆದರೆ ಅದಾದ್ಮೇಲೆ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ USGS ಗ್ಲೇಷಿಯರ್ ಬಿದ್ದಿದ್ದೇ ಭೂಕಂಪದ ಅನುಭವ ಕೊಟ್ಟಿದೆ ಅಂತ ಹೇಳಿದೆ. ಹಿಮ ಪರ್ವತ ಸಣ್ಣ ಐಸ್ ತುಂಡಲ್ಲ ಸ್ವಾಮಿ, ಒಂದು ಬೆಟ್ಟದ ಗಾತ್ರದ ಹಿಮ ರಾಶಿ ಬಂದು ಗುದ್ದಿದ್ರೆ ಹೇಗಿರುತ್ತೆ. ಸೊ ಈ ಗ್ಲೇಷಿಯರ್ ನಾವಾಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ತ್ರಿಶೂಲಿ ನದಿಗೆ ಬಂದು ಅಡ್ಡ ಬಿತ್ತಿದ್ದು. ಯಾವ ಥರ ಅಡ್ಡ ಬಿತ್ತು ಅಂದರೆ, ನೀರು ಹರಿಯೋ ದಾರಿಗೆ ಅಡ್ಡ ಬಂದು ಬಿತ್ತು. ಇದು ಮಂಜಿನ ರಾಶಿ ಅಡ್ಡ ಬಿತ್ತು, ಮಂಜುಗಡ್ಡೆ ರಾಶಿ. ಸ್ವಲ್ಪ ಟೈಮ್ ಏನಾಯ್ತಲ್ಲಿ, ನದಿ ನೀರು ಹರಿಯೋಕೆ ಅಡಚಣೆ ಆಯಿತು. ನದಿ ನೀರು ಏನೋ ಡ್ಯಾಮ್ ಕಟ್ಟಿದ್ದಾರೆ ಅನ್ನೋ ಥರದಲ್ಲಿ ಸ್ವಲ್ಪ ನಿಲ್ತು. ಅಲ್ಲಿ ಕೃತಕ ಡ್ಯಾಮ್ ಥರ ಆಯಿತು. ತುಂಬಿ ಹರಿತಾ ಇರೋ ನದಿಗೆ ಹಿಮ ಪರ್ವತ ಬಂದು ಅಡ್ಡ ಬಿದ್ದರೆ, ಅಲ್ಲೆಲ್ಲ ಬ್ಲಾಕ್ ಆದರೆ ನೀರು ಜಾಸ್ತಿ ಹೋಗಿಲ್ಲ ಅಂದರೆ ಏನಾಗುತ್ತೆ, ಇನ್ನೊಂದು ಸೈಡಲ್ಲಿ ನೀರು ಕಟ್ತಾ ಹೋಗುತ್ತೆ. ಈ ಇಂಟೆನ್ಸಿಟಿ ಬಿಲ್ಡ್ ಆಗಿ ನಂತರ ಇದೇನು ಪರ್ಮನೆಂಟ್ ಡ್ಯಾಮ್ ಅಲ್ಲ, ಮಂಜುಗಡ್ಡೆ ರಾಶಿ ಲಾಸ್ಟಿಗೆ ಓಡ್ಕೊಳ್ತೋದು. ಮತ್ತೆ ಒಂದೇ ಸಲ ಮಣ್ಣು, ಮಂಜುಗಡ್ಡೆ ಮತ್ತು ಬೆಟ್ಟದ ಕಲ್ಲು ಬಂಡೆಗಳೆಲ್ಲ ಸೇರಿ ಬಂದು ಬಿದ್ದಿದ್ದ ಆ ಬೃಹತ್ ಗೋಡೆ ಏನಿತ್ತು,
ತ್ರಿಶೂಲಿ ನದಿಗೆ ಅಡ್ಡ ಬಂದು ಬಿದ್ದಿರೋ ರಾಶಿ ಏನಿತ್ತು ಅದು ಓಪನ್ ಅಪ್ ಆಗ್ಬಿಡ್ತು, ಕಿತ್ಕೊಂಡು ಹೋಯ್ತು. ಆದರೆ ಕಿತ್ಕೊಂಡು ಹೋಗೋಕ್ಕಿಂತ ಮುಂಚೆ ಅಡ್ಡ ಇದ್ದಾಗ ನೀರು ಸಂಗ್ರಹ ಆಗಿತ್ತಲ್ಲ ಹಿಂದೆ, ಒಂದು ಅರ್ಧ ಗಂಟೆ ಒಳಗೆ ನೆಕ್ಸ್ಟ್ ಜನರಿಗೆ ಏನು ಆಗ್ತಿದೆ ಅಂತಲೇ ಅರ್ಥ ಆಗಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸಿಕ್ಕಿದ್ದೆಲ್ಲವನ್ನ ಹೊಡ್ಕೊಂಡು ಹೋಯಿತು ಅದು ಓಪನ್ ಆದ ತಕ್ಷಣ ನೀರು. ಇಲ್ಲಿವರೆಗೂ 200ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತವೆ. ಆಲ್ರೆಡಿ 160-170ಕ್ಕೂ ಅಧಿಕ ಜನರ ದೇಹಗಳೇ ಸಿಕ್ಕಿವೆ. 1000ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. ಕಾಣೆಯಾದವರಲ್ಲಿ 140ಕ್ಕೂ ಅಧಿಕ ಭಾರತೀಯರು. ಇದರಲ್ಲಿ 57 ಜನ ಬರೀ ತಮಿಳುನಾಡಿನವರೇ ಇದ್ದಾರೆ. ವೆಸ್ಟ್ ಬೆಂಗಾಲ್ನವರು 32 ಜನ ಇದ್ದಾರೆ. ಕರ್ನಾಟಕದ 8 ಯಾತ್ರಿಗಳು ಕೂಡ ಮಿಸ್ ಆಗಿದ್ದಾರೆ. ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಿದೆ. ಈಶಾ ಫೌಂಡೇಶನ್ನ ಸದ್ಗುರು ಕೇಳಿರ್ಬೋದು ನೀವು, ಸದ್ಗುರು ಜಗ್ಗಿ ವಾಸುದೇವ್ ಶಿವರ ಮೂರ್ತಿ ಮಾಡಿದಾರಲ್ಲ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲೂ ಕೂಡ ಶಿವರ ಬೃಹತ್ ಮೂರ್ತಿಗಳನ್ನು ಮಾಡಿರೋದು ನೀವು ನೋಡಿರ್ಬೋದು. ಈಶಾ ಫೌಂಡೇಶನ್ ಇವರ ಸ್ವಯಂ ಸೇವಕರು ಕೂಡ ಹೋಗಿದ್ರು. 80ಕ್ಕೂ ಅಧಿಕ ಜನ ಅಂತ ಹೇಳಲಾಗ್ತಿದೆ. ಕಣ್ಣೀರು ಹಾಕಿದ್ದಾರೆ ಸದ್ಗುರು, ಹೆಲ್ಪ್ ಮಾಡಿ, ನಮಗೂ ಅಲ್ಲಿ ಹೋಗಿ ಹೆಲ್ಪ್ ಮಾಡೋಕ್ಕೆ ಅವಕಾಶ ಕೊಡಿ ಅಂಥೇಳಿ. ಜೊತೆಗೆ 54 ಅಮೆರಿಕನ್ನರು, 34 ಆಸ್ಟ್ರೇಲಿಯನ್ನರು, 33 UK ನಾಗರಿಕರು ಮತ್ತು 24 ಕೆನಡಾ ಪ್ರಜೆಗಳು ಕೂಡ ಕಣ್ಮರೆಯಾಗಿದ್ದಾರೆ. ಸೊ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುವ ಅಪಾಯ ಇದೆ ಸ್ನೇಹಿತರಲ್ಲಿ. ಇನ್ನು ಗಡಿಯ ಆಚೆ ಅಂದರೆ ಚೈನಾದ ಕಂಟ್ರೋಲ್ನಲ್ಲಿರೋ ಟಿಬೆಟ್ನ ಗೈರಾಂಗ್ ಪ್ರದೇಶದಲ್ಲಿ ಅಲ್ಲೂ ಮಹಾ ಅನಾಹುತ ಆಗಿ 265 ಜನ ಕಣ್ಮರೆಯಾಗಿದ್ದಾರೆ. ಮನೆಗಳು, ಹೈಡ್ರೋ ಪವರ್ ಪ್ರಾಜೆಕ್ಟ್, ಸೇತುವೆಗಳು ಯಾವುದೂ ಉಳಿದಿಲ್ಲ. ಸ್ಯಾಟಲೈಟ್ ಇಮೇಜಸ್ ನೋಡಿದ್ರೆ ಹಚ್ಚ ಹಸಿರಾಗಿದ್ದ ಕಣಿವೆ ಬರೀ ಕೆಸರುಮಯವಾಗಿ ಬದಲಾಗಿದೆ. ಪ್ರವಾಹಕ್ಕೆ ಚೈನಾ ಕಾರಣ, ಕಿಡಿಕಾರಿದ ನೇಪಾಳ. ಹಾಗಿದ್ರೆ ಗ್ಲೇಷಿಯರ್ ಯಾಕೆ ಒಡಿತು? ಇದಕ್ಕೆ ತಜ್ಞರು 2 ಮುಖ್ಯ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ. ಒಂದು ಕಾರಣ ಗ್ಲೋಬಲ್ ವಾರ್ಮಿಂಗ್. ಹವಾಮಾನ ತಜ್ಞರ ಪ್ರಕಾರ ಹಿಮಾಲಯದಲ್ಲಿ ಹಿಮನದಿಗಳು ಹಿಂದೆಂದೂ ಕಾಣದ ವೇಗದಲ್ಲಿ ಕರಗ್ತಾ ಇವೆ, ಒಡಿತಾ ಇವೆ. ನಿಮ್ಗೆ ಗೊತ್ತಿರಲಿ, ಈ ಲಿಂಡೆ ಖೋಲಾ ನದಿ ವ್ಯವಸ್ಥೆಯಲ್ಲಿ 14 ತಿಂಗಳ ಅಂತರದಲ್ಲಿ ಆಗ್ತಿರೋ 2ನೇ ಭಾರಿ ಪ್ರವಾಹ ಇದು. ಫಸ್ಟ್ ಟೈಮ್ ಅಲ್ಲ. ಇಲ್ಲಿ ಹಿಮ ಫಾಸ್ಟಾಗಿ ಕರಗ್ತಾ ಇದೆ. ಕಳೆದ 30 ವರ್ಷಗಳಲ್ಲಿ ಇಲ್ಲಿನ 1/3 ಭಾಗದಷ್ಟು ಹಿಮ ಕರಗಿದೆ. ಅಲ್ಲದೆ ಈ ಪ್ರವಾಹ ಆಗೋಕ್ಕೂ ಮುನ್ನ ಆ ಭಾಗದಲ್ಲಿ ಭಾರಿ ಹಿಮಪಾತ ಕೂಡ ಆಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಪ್ರಕೃತಿಯ ಮುನಿಸು ಒಂದ್ ಕಡೆ ಆದರೆ ಈ ದುರಂತದ ಹಿಂದೆ ಚೈನಾದ ಭಾರಿ ಕಳ್ಳಾಟ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಗೈರಾಂಗ್ ಪೋರ್ಟ್ ಇದೆ. ಚೈನಾ ತನ್ನ ಮಹತ್ವಾಕಾಂಕ್ಷೆಯ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗಾಗಿ ಗಡಿ ಭಾಗದಲ್ಲಿ ಹುಚ್ಚಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದೆ. ರೋಡು, ರೈಲ್ವೆ, ಸುರಂಗ ಎಲ್ಲ ತೋಡ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡ್ತಿದೆ. ಬೆಟ್ಟಗಳನ್ನು ಕುರಿತಾ ಇದ್ದಾರೆ, ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಿದ್ದಾರೆ. ಮಲ್ಟಿ ಲೆವೆಲ್ ಟ್ರಾನ್ಸಿಟ್ ಕಾರಿಡಾರ್ಸನ್ನು ಕಟ್ತಾ ಇದ್ದಾರೆ. ಹೀಗೆ ಅನ್ಸೈಂಟಿಫಿಕ್ ಆಗಿ ಹಿಮಾಲಯವನ್ನು ಅಗೆದು ತೋಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ನೇಪಾಳ್ ಕರೆಸ್ಪಾಂಡೆನ್ಸ್ ಅನ್ನೋ ಇಂಡಿಪೆಂಡೆಂಟ್ ಪತ್ರಕರ್ತರ ತಂಡ ಗಂಭೀರ ಆರೋಪ ಮಾಡಿದೆ. ಈ ನಿರಂತರ ಡ್ರಿಲ್ಲಿಂಗ್ ಮತ್ತು ಬ್ಲಾಸ್ಟಿಂಗ್ನಿಂದಾಗಿ ಪರ್ವತಗಳು ಮತ್ತು ಗ್ಲೇಷಿಯರ್ಗಳ ಸ್ಟ್ರಕ್ಚರ್ ವೀಕ್ ಆಗಿದೆ. ಹೀಗಾಗಿನೇ ಅವುಗಳು ಬೀಳ್ತಿವೆ ಅನ್ನೋ ಆರೋಪ ಇದೆ. ಇನ್ನೊಂದು ವಿಚಾರ ಅಂದರೆ ಗ್ಲೇಷಿಯರ್ ಕುಸಿದು ನದಿ ಬ್ಲಾಕ್ ಆಗಿದ್ದು ಟಿಬೆಟ್ ಭಾಗದಲ್ಲಿ, ಅಂದರೆ ಕಂಪ್ಲೀಟ್ ಆಗಿ ಚೈನಾದ ಕಂಟ್ರೋಲ್ನಲ್ಲಿರೋ ಜಾಗದಲ್ಲಿ. ಅಲ್ಲಿ ಕೃತಕ ಡ್ಯಾಮ್ ನಿರ್ಮಾಣವಾದ ತಕ್ಷಣ ಚೀನಾ ಸರ್ಕಾರ ನೇಪಾಳಕ್ಕೆ ಮುನ್ಸೂಚನೆ ಕೊಡಬೇಕಾಗಿತ್ತು. ನದಿಗೆ ಅಣೆಕಟ್ಟು ಕಟ್ಟಿದ ಹಾಗೆ ಹಿಮದ ರಾಶಿ ಬಂದು ಬಿದ್ದಿದೆ. ಇದು ಎಷ್ಟೊತ್ತು ನಿಲ್ಲತ್ತಂತ ಹೇಳೋಕ್ಕಾಗ್ತಿಲ್ಲ. ಈ ಕಡೆ ಎಲ್ಲ ನೀರು ನಿಲ್ತಾ ಇದೆ. ಅದು ಕೆಲವೇ ನಿಮಿಷಗಳಲ್ಲಿ ಒಡೆದು ನೀರೆಲ್ಲ ನಿಮ್ಮ ಕಡೆಗೆ ನುಗ್ಗುತ್ತೆ. ಕೂಡಲೇ ನದಿ ಪಾತ್ರದ ಜನರನ್ನು ಖಾಲಿ ಮಾಡಿಸಿ ಅಂಥೇಳಿ ಅಲರ್ಟ್ ಕೊಡಬೇಕಾಗಿತ್ತು ಚೈನಾ. 100 ಜೀವಗಳು ಖಂಡಿತ ಉಳಿತಾ ಇದ್ವು. ಆದರೆ ಬೀಜಿಂಗ್ ಆ ಕೆಲಸ ಮಾಡಿಲ್ಲ ಅನ್ನೋ ಆರೋಪವನ್ನು ಮಾಡಲಾಗ್ತಿದೆ. ಆದರೆ ಚೈನಾ ಈ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದೆ. ನಮ್ಮ ಕಡೆನೂ ಕೂಡ ಜನರ ಪ್ರಾಣ ಹೋಗಿದೆ. ಇದು ನಾವೇನು ಉದ್ದೇಶಪೂರ್ವಕವಾಗಿ ಹೇಳದೇ ಇರೋದಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದೆ. ಇದು ಪ್ರಕೃತಿಯ ವಿಕೋಪ ಅಂತ ಹೇಳ್ತಾ ಇದೆ ಚೈನಾ. ಭಾರತಕ್ಕೂ ಕಾದಿದೆ ಅಪಾಯ. ಇಲ್ಲಿ ಒಂದ್ ಕಡೆ ಈ ಪ್ರವಾಹ ನೇಪಾಳದ ಸೌತ್ ಭಾಗದವರೆಗೂ ಕೂಡ ಬಂದಿದೆ ಸ್ನೇಹಿತರೆ. ನೇಪಾಳದ ಮೇಲ್ಗಡೆ ಸೈಡ್ ಚೈನಾ ಬಾರ್ಡರ್ನಲ್ಲಿ ಆಗಿದ್ರೂ ಕೆಳಗಡೆ ಭಾರತದ ಹತ್ತತ್ರಕ್ಕೂ ಕೂಡ ನುಗ್ತಾ ಇದೆ. ಈ ತ್ರಿಶೂಲಿ ನದಿ ಇದೆಯಲ್ಲ, ನೇಪಾಳದಿಂದ ನಂತರ ಭಾರತದ ಗಂಧಕ್ ನದಿಗೆ ಬಂದು ಸೇರುತ್ತೆ. ಸೊ ಭಾರತವೂ ಕೂಡ ಅಲರ್ಟ್ ಆಗಿದೆ. ಇನ್ನೊಂದು ಕಡೆ ಚೈನಾ ಟಿಬೆಟ್ ಭಾಗದಲ್ಲಿ ಏನು ಮಾಡ್ತಿದೆಯೋ ಅದು ನಮಗೆ ದೊಡ್ಡ ಅಪಾಯ. ನೋಡಿ, ಇಲ್ಲಿ ಮ್ಯಾಪ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅರುಣಾಚಲ ಪ್ರದೇಶದ ಗಡಿಗೆ ಹೊಂದಿಕೊಂಡಂತೆ ಟಿಬೆಟ್ನ ಮೆಡೋಗ್ ಅನ್ನೋ ಪ್ರದೇಶ ಇದೆ. ಇಲ್ಲೊಂದು ನದಿ ಹರಿಯುತ್ತೆ, ದೊಡ್ಡ ನದಿ. ಇದಕ್ಕೆ ಅವರು ಯಾರ್ಲುಂಗ್ ಸಾಂಗ್ಪೋ ನದಿ ಅಂತ ಕರೀತಾರೆ. ಈ ನದಿಯನ್ನು ನಾವೇನು ಕರಿತೀವಿ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರಿತೀವಿ. ಈಗ ಇದೇ ನದಿಗೆ ಚೀನಾ ಬೃಹತ್ ಡ್ಯಾಮ್ ಕಟ್ತಾ ಇದೆ. ಇದರ ಸಾಮರ್ಥ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಬಹುದಾದ ಸಾಮರ್ಥ್ಯದ್ದು. 2033 ಹೊತ್ತಿಗೆ ಡ್ಯಾಮ್ ಆಪರೇಟ್ ಮಾಡೋ ಪ್ಲಾನ್ ಚೀನಾಗಿದೆ. ಇಲ್ಲಿ ದೊಡ್ಡ ಅಪಾಯ ಇರೋದು ಡ್ಯಾಮ್ನಿಂದ ಅಲ್ಲ, ಆ ಡ್ಯಾಮ್ ಕಟ್ಟುತ್ತಿರೋ ಜಾಗದಿಂದ. ಚೀನಾ ಬೇಕು ಅಂತಲೇ ನಮ್ಮ ಬಾರ್ಡರ್ ಹತ್ತಿರಕ್ಕೆ ಇದನ್ನು ಕಟ್ತಾ ಇದೆ.
ಈ ಮೆಡೋಗ್ ಪ್ರದೇಶ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ ಭೂಕಂಪನ ವಲಯ. ಇದನ್ನು ಆಕ್ಟಿವ್ ಫಾಲ್ಟ್ ಲೈನ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಚೈನಾದ ಸ್ಟೇಟ್ ರನ್ ಜಿಯೋಲಾಜಿಕಲ್ ಸರ್ವೆ ವಿಜ್ಞಾನಿಗಳೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾವು ಡ್ಯಾಮ್ ಕಟ್ತಿರೋ ಜಾಗ ಆಕ್ಟಿವ್ ಫಾಲ್ಟ್ ಲೈನ್ ಮೇಲಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಭೂಕಂಪ ಆಗೋ ಪಾಸಿಬಿಲಿಟಿ ಇರೋ ಜಾಗ ಅಂತ. ನಮ್ಮ ಭಾರತದ ತಜ್ಞರು ಕೂಡ ಈ ಡ್ಯಾಮನ್ನು ವಾಟರ್ ಬಾಂಬ್ ಅಂತ ಕರಿತಾ ಇದ್ದಾರೆ. ಯಾಕಂದರೆ ಒಂದೊಮ್ಮೆ ಈ ಪ್ರದೇಶದಲ್ಲಿ ನೇಪಾಳ ರೀತಿಯಲ್ಲಿ ಗ್ಲೇಷಿಯರ್ ಕುಸಿದು ಅಥವಾ ದೊಡ್ಡದೊಂದು ಭೂಕಂಪ ಆಗಿ ಡ್ಯಾಮ್ ಏನಾದರೂ ಒಡೆದು ಬಿಟ್ಟರೆ ಊಹಿಸಿಕೊಳ್ಳೋಕ್ಕೂ ಅಸಾಧ್ಯ. ಅಲ್ಲಿಂದ ಹಿಡಿದು ಬಂಗಾಳ ಕೊಲ್ಲಿ ತಲುಪೋ ತನಕ ಭಾರತದ ಅರುಣಾಚಲ ಪ್ರದೇಶ, ಅಸ್ಸಾಂ, ಆಮೇಲೆ ಸೀದಾ ಬಾಂಗ್ಲಾದೇಶ ಸೇರಿ ಆ ಸ್ಟ್ರೆಚ್ಚಲ್ಲಿ ಬರೋ ಎಲ್ಲ ರಾಷ್ಟ್ರಗಳಿಗೂ ಕೂಡ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಭಾರತದ ರಾಜ್ಯಗಳು ಮತ್ತು ರಾಷ್ಟ್ರ ಬಾಂಗ್ಲಾದೇಶ, ಆ ಬೃಹತ್ ನೀರಿನ ಪ್ರವಾಹ ಸೀದಾ ಮೊದಲು ನುಗ್ಗೋದೆ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂಗೆ. ಇಲ್ಲೆಲ್ಲ ಭಾರಿ ಪ್ರವಾಹದ ಆತಂಕ ಇರುತ್ತೆ. ಇದೇ ಕಾರಣಕ್ಕೆ ಭಾರತ ಈ ಯೋಜನೆಗೆ ತಕರಾರು ತೆಗಿತಾ ಇದೆ. ಈಗ ರೀಸೆಂಟ್ಲಿ ಚೈನಾಗ ಅಜಿತ್ ದೋವಲ್ ಅವರು ಹೋದಾಗಲೂ ಕೂಡ ಚರ್ಚೆ ಆಗಿದೆ. ಏನು ಅಂದರೆ, ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಏನು ಮಾಡ್ತಿದ್ದೀರಾ, ಡ್ಯಾಮ್ನ ಸ್ಪೆಸಿಫಿಕೇಷನ್ಸ್ ಏನು, ಎಷ್ಟು ನೀರು ಹಿಡಿದಿಡ್ತೀರಾ, ನದಿಯಲ್ಲಿ ಎಷ್ಟು ನೀರು ಬರ್ತಿದೆ, ಡ್ಯಾಮ್ನಲ್ಲಿ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ, ಯಾವ ಟೈಮಿಗೆ ಎಷ್ಟು ನೀರು ಬಿಡ್ತೀರಾ ವಾಪಸ್ ಹೊರಗಡೆ, ಇದೆಲ್ಲವನ್ನು ನಮಗೆ ನೀವು ಡೇಟಾ ಶೇರ್ ಮಾಡಬೇಕು ಅನ್ನೋ ಒಂದು ನಾಗರಿಕ ವಾದವನ್ನು ಭಾರತ ಮುಂದಿಡ್ತಿದೆ. ಕಾಮನ್ ಸೆನ್ಸ್ ಇದೆ ಆ್ಯಕ್ಚುಲಿ, ಕೇಳಬೇಕಂತಿಲ್ಲ, ಅವ್ರು ನಮಗೆ ಹೇಳಬೇಕು. ಬಟ್ ಭಾರತ ಚೀನಾಗೆ ಹೇಳ್ತಾ ಬರ್ತಾ ಇದೆ. ಇದ್ರ ಬಗ್ಗೆ ಭಾರತದೊಂದಿಗೆ ಅಗತ್ಯ ಮಾಹಿತಿ ಶೇರ್ ಮಾಡೋಕ್ಕೆ ನಾವು ರೆಡಿ ಅಂತ ಚೈನಾ ಯಾವಾಗಲೂ ಹೇಳುತ್ತೆ. ನೋಡಬೇಕು, ಇತ್ತೀಚೆಗೆ ಸಂಬಂಧ ಸುಧಾರಿಸಲಿಕ್ಕೆ ಬಾರ್ಡರ್ ಇಶ್ಯೂಸನ್ನು ಹತ್ತತ್ರ 3,500 ಕಿಲೋಮೀಟರ್ ಉದ್ದದ ಗಡಿಯನ್ನು ಮಾರ್ಕ್ ಮಾಡೋಕ್ಕೆ ಎಲ್ಲ ಮಾತುಕತೆ ನಡೀತಾ ಇದೆ ಇವಾಗ. ಸೊ ಈ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಸಿಗುತ್ತಾ, ಒಂದು ಕೋಆಪರೇಷನ್ನ ಒಂದು ಸಂಬಂಧಕ್ಕೆ ಭಾರತ ಚೈನಾ ಸಂಬಂಧ ಹೋಗುತ್ತಾ, ನಾವು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ತಲುಪಿಸ್ತೀವಿ ಸ್ನೇಹಿತರೆ. ನೇಪಾಳದಲ್ಲಿ ಚೈನಾ ಬಾರ್ಡರ್ ಒಳಗಾಗಿದ್ರೂ ಕೂಡ ಅಲ್ಲೂ ಕೂಡ ನಾಪತ್ತೆಯಾಗಿದ್ದಾರಲ್ಲ, ಅವರೆಲ್ಲ ಜೀವಂತವಾಗಿ ಸಿಗಲಿ ಅಂತ ನಾವು ಆಶಿಸೋಣ, ಹಾರೈಸೋಣ. ಇದರ ವಿನಾಶ, ಈ ಪ್ರವಾಹದ ವಿನಾಶ ಏನು ಆಗೋದಾಗಿ ಹೋಗಿದೆ, ಇನ್ನು ಫರ್ದರ್ ಆಗದೇ ಇರಲಿ ಅಂತ ಆಶಿಸೋಣ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ನೀವು ಅಂತ ಹೇಳಿದರೆ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೆಳಗಡೆ ಆಪ್ಷನ್ ಇದೆ. ಹಾಗೆ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆವಾಗ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡ್ಬೋದು, ಹಲವಾರು ಸ್ಪೆಷಲ್ ರಿಪೋರ್ಟ್ಸ್, ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.